ನಮಸ್ಕರಿಸ್ತಾ ನನಗೆ ಕಡಿಮೆ ಅವಧಿಯಲ್ಲಿ ಅವರು ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲಾನು ಹೋಗಿ ಬಂದಿದ್ದೀನಿ. ಯಾರೇ ಹೋದ್ರೂ ಕೂಡ ಮನೆಗೆ ಸ್ವಂತ ನೆಂಟರ ಥರ ಟ್ರೀಟ್ ಮಾಡಿ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಊಟ ಮಾಡಿ ಕಳಿಸಿದಂಥ ಒಂದು ಔದಾರ್ಯತೆ ಅವರಲ್ಲಿತ್ತು. ಅವ್ರಿಗೂ ನನಗೂ ತಿರುಪತಿ ವಿಚಾರದಲ್ಲಿ ಮುನಾಂಜಪ್ಪ ತಿರುಪತಿ ದರ್ಶನ ಸೇರಿಸ್ಕೋವಲ್ಲ ಏಮನ್ನ ಆಯ್ತಿಂದ ಮುಸೂಡಿ ಅಂತಂದ್ರೆ ಯಾವುದೋ ಒಂದು ಕಷ್ಟಪಟ್ಟು ಒಂದು 6-7 ಟಿಕೆಟ್ ಸಂಪಾದನೆ ಮಾಡಿದೆ. ನಮ್ಮ ನಾಗರಾಜ್ ರೆಡ್ಡಿ, ಗುಮ್ಲಾಪುರ ಅಮರಣ್ಣ, ತಿಮ್ಮರಾವತ್ನಹಳ್ಳಿ ನಮ್ಮ ರೆಡ್ಡಿ ಇವರೆಲ್ಲ ಸೇರಿ ಹೋದ್ವಿ. ನಾವು ದರ್ಶನ ಎಲ್ಲ ಮಾಡಿ ಬಂದ್ಮೇಲೆ ಮುನಾಂಜಪ್ಪ ಎಂತ ಅದು ಟಿಕೆಟ್ ದುಡ್ಲು ಅಂತಂದ್ರೆ ಏಮನ್ನ ನೀನು ಈ ಪದ್ಧತಿಗೆ ನಾ ಸರ್ವಿಸ್లో యా పొద్దును తిరుపతి దర్శనం చేపించి నేను ఎవరిని దుడ్లు అడిగిండ్లే తీసుకునే ఉండలేదు అన్న. లేదప్ప నీ అక్కట్లే నాకే ఒక పాలసీ ఉంది, ఏడన్నా జట్ల పోతే ఎవరి దగ్గర ₹1 ఖర్చు చేయించుకుని వచ్చేట్లా బుద్ధి నాకుందప్ప, ఇది ఎట్లా అంటాను. ఏమన్నా నీ ఇష్టం అంటుంది. ఒక పని చేయి, దీని దర్శనం దుడ్లు ఇచ్చేస్తాను నేను నీకే, మళ్ళా మనం అందరూ పోయే ఏడన్నా ఒక మంచి హోటల్లా భోంచేతాము, ఆ భోజనం నీరు నీళ్ళప్ప అంటాను. అట్లయితే సరేనా ಅಂತೇಳಿ ಅಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ. ಈಗ ನಾನು ಕಂಡಿರುವಂತ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನ ನಾನು ಅವರಲ್ಲಿ ಗಮನಿಸಿದ್ದೆ. ಎಷ್ಟು ಹೇಳ್ಬೇಕಾಗಿದ್ರು ಕೂಡ ಅವ್ರಿಗೆ ಹೇಳ್ಬೋದು. ಅವರೊಬ್ಬ ಚಾತುರ್ಯ, ಪಕ್ಷ ಕಟ್ಟೋದ್ರಲ್ಲಿ ನಿಪುಣ. ಆಮೇಲೆ ಯಾರಿಗೂ ಅಷ್ಟು ಅಕ್ಕರ್ಲಿಲ್ಲ. ಕೊತ್ತೂರು ಮಂಜಣ್ಣನ್ನ ಗದ್ಮಾಯಿಸಿ ಮಾಡೋಂಥ ಹಕ್ಕು ಒಂದು 2-3 ಮಾತ್ರ ಇತ್ತು. ಅದರಲ್ಲಿ ಈ ತಾಲೂಕಿನಲ್ಲಿ ಅವರು ಕೂಡ ಒಬ್ರು ಅಂತ ಹೇಳ್ತಾ ಇದ್ದೀನಿ ನಾನು. ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನ ಸಲ್ಲಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಆ ಕುಟುಂಬಕ್ಕೆ ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರ್ಬೋದು, ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ. ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಸ್ಥಾನದಲ್ಲಿದ್ದಂಥವ್ರು ಯಾವ ತರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ, ಅವ್ರ ಅಣ್ಣ-ತಮ್ಮಂದ್ರನ್ನ, ಅಕ್ಕಂಗಿರನ್ನ ನೋಡ್ತಾ ಇದ್ರೇನೆ ನಮ್ಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ರು ಅಂತಕ್ಕಂಥದ್ದನ್ನ. ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.